ಮುಖ್ಯಮಂತ್ರಿಗೂ 1,00,000 ಮನೆಗಳಿಗೆ 1,00,000 ಮನೆಗಳಿಗೆ ಬಹಳ ಜನ ಏನಾಗಿದೆ 50,000 ಕಟ್ಟೋರೆ. ಈಗ ಅದು ಕಾಸ್ಟ್ ಬಂದು GST ಹಾಕಿದ ಕಾರಣಕ್ಕೆ 11 ಲಕ್ಷದ 30,000 ರೂಪಾಯಿ ಆಗ್ತದೆ. ಅದು 30,000 ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ನಮ್ಮ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಇಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಮಿಕ್ಕಿದ 5 ಲಕ್ಷ ನಾವು ಬ್ಯಾಂಕಲ್ಲಿ ಲೋನ್ ಮಾಡ್ತಾ ಇದೀವಿ. ಬ್ಯಾಂಕಲ್ಲಿ ಲೋನ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಡಿಮ್ಯಾಂಡ್ ನೋಟ್ ಜಾರಿ ಮಾಡಿರ್ತಕ್ಕಂಥ ಸರ್. ದುಡ್ಡು ಕಟ್ಬೇಕಿಲ್ಲ. ಈಗ ಮನೆಗಳು ಕೊಡ್ಬೇಕು ತಾನೆ. ಈಗ ನಾನು ಬರೋ ತಿಂಗಳಲ್ಲಿ ಕನಿಷ್ಠ ಒಂದು 10,000 ಮನೆ ಕೊಡ್ಬೇಕಂತ ಇದೀವಿ. ಯಾರ್ಯಾರಿಗೆ 10,000 ಮನೆಗಳು ರೆಡಿ ಇದೆ ಅವ್ರು ನೋಟಿಸ್ ಕಟ್ಟಿ ರಿಮೈನಿಂಗ್ ದುಡ್ಡು ಕಟ್ಬೇಕು. ಅವರು ಬರೀ 50,000 ಕಟ್ಟೋರು. ಅವರು ಈಗ 5 ಲಕ್ಷ ಲೋನ್ ತಗೊಂಡಿದೀವಿ. ಇನ್ನ ಬಾಕಿ ಇದೆ, ಅದ್ ಕಟ್ಟಿ ಮನೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದೀವಿ ನಾವು. ಅಂದ್ರೆ ಅವ್ರಿಗೆ ಈಗ ಆಗ್ತಾ ಇರೋದು GST ಮತ್ತೆ ಇದು ಎರಡನ್ನು ಹೊರತುಪಡಿಸಿದ್ರೆ ಜಾರಿ ಅನುಕೂಲ ಆಗುತ್ತೆ. ಬಡವರು ನಡೆ ಮಾಡ್ತಾರೆ ಪಾಪ. ಎಷ್ಟೊತ್ತು ಹೇಳೋದು ಬಡವ್ರ ಮನೆಗಳಿಗೆ GST ನಾನು ಹೇಳದ್. ನಾನು ಬಡವ್ರ ಮನೆಗಳಿಗೆ GST ಆಗದ ಅಗತ್ಯ ಇಲ್ಲ.